ವಿಕಸಿತ ಭಾರತ ಕಲ್ಪನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ರಿವಾರ್ಡ್ ಯೋಜನೆಯಡಿ ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ ರೈತ ಸಮುದಾಯ ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಅಳವಡಿಸಿಕೊಂಡು ಕೃಷಿ ಲಾಭದಾಯಕ ಉದ್ಯಮ ಎಂದು ಸಾಬೀತುಪಡಿಸಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ವಿಶೇಷ ಕಾಳಜಿಯಿಂದ ಜಾರಿಯಾದ ಈ ಯೋಜನೆ ಕೃಷಿ ಸುಧಾರಣೆ ಅಲ್ಲದೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದೆ. ಈ ಯೋಜನೆಯಡಿ ಸುಮಾರು 15 ಕೋಟಿ 61 ಲಕ್ಷ ವೆಚ್ಚದಲ್ಲಿ ಉಪ ಜಲಾನಯನ ವ್ಯಾಪ್ತಿಯಲ್ಲಿ 14 ಕಿರು ಜಲಾನಯನ ಪ್ರದೇಶ ಅಭಿವೃದ್ಧಿ, 5769 ಹೆಕ್ಟೇರ್ ಭೂಮಿ ಅಭಿವೃದ್ಧಿಪಡಿಸಲಾಗಿದೆ. ಕೃಷಿ ಭೂಮಿಯ ರಕ್ಷಣೆಗೆ 14,422 ಎಕರೆ ಬದುಗಳು ನಿರ್ಮಾಣ, 110 ಕೃಷಿ ಹೊಂಡಗಳು, 27 ಚೆಕ್ ಡ್ಯಾಂ, 3,777 ಕಲ್ಲಿನ ಕೋಡಿಗಳನ್ನು ನಿರ್ಮಿಸಲಾಗಿದೆ. ಹೊಲದ ಬದುಗಳಲ್ಲಿ ಮಣ್ಣಿನ ಸವಕಳಿ ತಡೆಯಲು ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ. ರಿವಾರ್ಡ್ ಯೋಜನೆಯಡಿ 4,508 ರೈತರು ಹಾಗೂ 815 ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಲಾಭ ಪಡೆದಿದ್ದಾರೆ. ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಸ್ಥಿತಿಯನ್ನು ವಿಶ್ಲೇಷಿಸಿ ರೈತರಿಗೆ ಎಲ್ಆರ್ಐ ಕಾರ್ಡ್ಗಳನ್ನು ನೀಡಲಾಗಿದೆ. ಇದರಿಂದ ರೈತರು ತಮ್ಮ ಹೊಲಗಳಿಗೆ ಯಾವ ಗೊಬ್ಬರ ಬೇಕು, ಯಾವ ಬೆಳೆ ಬೆಳೆದರೆ ಲಾಭ ಬರುತ್ತದೆ ಎಂಬ ವೈಜ್ಞಾನಿಕ ಅರಿವು ಪಡೆಯಲು ಸಹಕಾರಿಯಾಗಿದೆ. ಭೂ ಸಂಪನ್ಮೂಲ ಮಾಹಿತಿಯ ಆಧಾರದ ಮೇಲೆ ತೋಟಗಾರಿಕೆ ಹಾಗೂ ಅರಣ್ಯ ಸಸಿಗಳನ್ನು ನೆಡಲಾಗಿದೆ. ಉತ್ಪಾದನಾ ಪದ್ಧತಿಯಲ್ಲಿ ಕುರಿ, ಕೋಳಿ, ಮೇಕೆ ಸಾಕಾಣಿಕೆ ಸೇರಿದಂತೆ ಉಪಕಸುಬುಗಳಿಗೆ ಆದ್ಯತೆ ನೀಡಿದ್ದು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿದೆ. ದೂರದರ್ಶನದೊಂದಿಗೆ ರೈತ ಸಿಕಂದರ ಸಾಬಾ ಜಾನಕ ಸರ್ಕಾರದಿಂದ ಸಹಾಯಧನ ಪಡೆದು 4 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಆದಾಯ ಗಳಿಸುತ್ತಿರುವುದಾಗಿ ತಿಳಿಸಿದರು. ಅವರೊಟ್ಟಿಗೆ ನುಗ್ಗೆನೂ ಒಂದು 70,000 ರೂಪಾಯಿ ನುಗ್ಗೆ ಆಯಿತು. ಈಗ ಪೇರ್ಲ ಈ ವರ್ಷ ಸ್ಟಾರ್ಟ್ ಆಗಿದೆ. ಈ ವರ್ಷ ಸ್ಟಾರ್ಟ್ ಆಗಿದೆ ಅಂದರೆ ನಾವು ಒಂದು 65ರಿಂದ ಒಂದು 70 ಬಾಕ್ಸ್ ಕಳಿಸಿದ್ದೀವಿ. ಇವಾಗ ಅದರಿಂದ ನಮ್ಗೆ ಲಾಭ ಆಗಿತ್ತು ಪೇರ್ಲೆ ಅಂತ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಯ್ಯ ಕೊರವನವರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ರಿವಾರ್ಡ್ ಯೋಜನೆಯಡಿ 5,500 ಹೆಕ್ಟೇರ್ ಪ್ರದೇಶದಲ್ಲಿ ಬದುಗಳ ನಿರ್ಮಾಣ, ಕೃಷಿ ಹೊಂಡ ನಿರ್ಮಾಣ, ಶಾಲಾ ಕಾಲೇಜುಗಳ ಆವರಣದಲ್ಲಿ ನೆಡುತೋಪು ನಿರ್ಮಾಣ ಮಾಡಲಾಗಿದೆ ಎಂದರು. ರೈತರು ಮುಳುಗುಂದ ಭಾಗದಲ್ಲಿ ಬಹಳ ಹರ್ಷಿತರಾಗಿ ಬಹಳ ಆನಂದದಾಯಕವಾಗಿ ಇವತ್ತು ಈ ಯೋಜನೆ ಲೋಕಾರ್ಪಣೆಗೊಳ್ತಾ ಇದೆ. ಜೊತೆಗೆ ಇದೇ ರೀತಿ ನಮ್ಮ ಗದಗ ತಾಲೂಕಿನಾದ್ಯಂತ ಸುಮಾರು 200-300 ಜನ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅಲ್ಲಿ ನಾವು ವಿವಿಧ ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ಕಾಮಗಾರಿಗಳನ್ನು ಮಾಡ್ತೀವಿ. ಇಲ್ಲಿ ಒಂದು ಯೋಜನಾ ಪ್ರದೇಶದಲ್ಲಿ ಎಲ್ಲ ಕಾಮಗಾರಿಗಳು ಒಗ್ಗೂಡಿಸಿಕೊಂಡೇ ಕ್ರಿಯಾಜನವಾಗಿ ಅವರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ ಜಿಲ್ಲೆಯಲ್ಲಿ ರೈತರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗುತ್ತಿದ್ದಾರೆ. ಕೃಷಿ ಬೆಳೆಗಳಿಗೆ ಮೌಲ್ಯವರ್ಧನೆ, ಉತ್ಪನ್ನಗಳ ಬ್ರ್ಯಾಂಡಿಂಗ್ ಸೇರಿದಂತೆ ವಿವಿಧ ಸೌಲಭ್ಯಗಳ ತರಬೇತಿ ಸಹ ನೀಡಲಾಗುತ್ತಿದೆ ಎಂದರು. ಅವರಿಗೆ ಈಗಾಗಲೇ ತಿಳಿಸಿದಂಥ ಸಹಾಯಧನದಡಿ ನಾವು ಇತರೆ ಯೋಜನೆಗಳನ್ನು ಅಲ್ಲಿ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.